ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಪಾತ್ರೆಯಲ್ಲಿ ಬಿಸಿನೀರ ಮಡಗಿ ಲೋಟಕ್ಕೆ 2 ಸ್ಪೂನ್ ಅಫ್ರೆಶ್ ಹಾಕೊಂಡು ಅದೇ ಲೋಟಕ್ಕೆ ಕಾದಿರೋ ಬಿಸಿನೀರು ಹಾಕಿ ಸ್ವಲ್ಪ ಕುಡ್ಕೊಂಡು ಮತ್ತೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಾನು ಈ ರೀತಿ ಕಾಣಿಸ್ತಾ ಇದ್ದೆ. ಪ್ರತಿದಿನ ಬೆಳಿಗ್ಗೆ ನಾನು ಎದ್ದು ನನ್ನ ಹೆಲ್ತ್ ಚೆನ್ನಾಗಿರ್ಬೇಕು ಅಂತ ಒಂದು ಗುಡ್ ನ್ಯೂಟ್ರಿಷನ್ ನ ಕುಡ್ಕೊಂಡು ನಾನು ಹೊಟ್ಟಿದ್ದು ಮೈಸೂರು ಕಡೆಗೆ. ಬಸ್ ಹತ್ತಕ್ಕೂ ಮುಂಚೆ ನಮ್ಮ ಬಾಸ್ಗೆ ಒಂದು ನಮಸ್ಕಾರ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಹತ್ಕೊಂಡು ನಾನು ಹೊಟ್ಟಿದ್ದು ಮೈಸೂರಿಗೆ. ಮೈಸೂರಲ್ಲಿ ಬಸ್ ಇಳಿದು ಅಲ್ಲಿಂದ ಆಫೀಸ್ಗೆ ಹೋಗಿ ಆಫೀಸಲ್ಲಿ ಲಾಗಿನ್ ಆಗಿ ಅಲ್ಲಿಂದ ನಾನು ಹೊಟ್ಟಿದ್ದು ಉದ್ಬೂರ್ಗೆ. ಉದ್ಬೂರಲ್ಲಿ ಸ್ವಲ್ಪ ಕೆಲಸ ಮುಗಿಸಿ ಮುಂದೆ ಊರು ದೂರ ಅಂತ ಅಲ್ಲೂ ಸ್ವಲ್ಪ ಕೆಲಸ ಮುಗಿಸಿ ಮತ್ತೆ ನಾನು ರಿಟರ್ನ್ ಆಗಿದ್ದು ಮೈಸೂರಿಗೆ. ಆಫೀಸ್ಗೆ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ಮತ್ತೆ ಕೋಟೆ ಬಸ್ ಹತ್ಕೊಂಡು ನಾನು ಹೊಟ್ಟಿದ್ದು ಕೋಟೆ ಕಡೆಗೆ. ಕೋಟೆ ಬಸ್ ಸ್ಟ್ಯಾಂಡ್ ಬಂದ ತಕ್ಷಣ ಇಳಿಯಕ್ಕೂ ಮುಂಚೆ ಡ್ರೈವರ್ನ ಡಿಪೋಗೆ ಹೋಗ್ತೀರ ಅಂತ ಕೇಳಿದೆ. ಆದ್ರೆ ಡ್ರೈವರ್ ಹೋಗಲ್ಲ ಅಂತಂದ. ಆದ್ರೆ ನಾನು ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ಬೇಕಾದ್ರೆ ಡಿಪೋಗೆ ಹೋದ. ಎಂತ ದುರ್ವಿಧಿ. ಹಾಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಮ ಅಂಕಲ್ ಅಂಗಡಿಗೆ ಹೋಗಿ 2 ಬಜ್ಜಿ ತಿನ್ಕೊಂಡು ಅಲ್ಲಿಂದ ನಾನು ಹೊಟ್ಟಿದ್ದು ನಮ್ಮ ಅಕ್ಕನ ಮನೆಗೆ. ಅಕ್ಕನ ಮನೆಗೆ ಹೋಗ್ತಿದ್ದಂಗೆ ನಮ್ಮ ದೀಪು ಫೋನ್ ನಲ್ಲಿ ಗೇಮ್ ಆಡ್ತಾ ಕೂತಾ ಇದ್ದ. ಹಂಗೆ ನಮ್ಮ ಅಕ್ಕನು ಕೂಡ ನಾನು ನೋಡಿದ ತಕ್ಷಣ ಗಾಬರಿ ನೋಡ್ತಾ ಇದ್ಲು ನನ್ನ. ಅವಳ ಜೊತೆ ಹಂಗೆ ತಮಾಷೆ ಮಾಡ್ತಾ ಅದು ಇದು ರೀಲ್ಸ್ ಮಾಡ್ಕೊಂಡು ಮತ್ತೆ ನಾನು ಪಬ್ಜಿ ಆಡಕ್ ಶುರು ಮಾಡ್ಕೊಂಡೆ. ಅವಳು 9:30 ಆದ ತಕ್ಷಣ ಬಿಗ್ ಬಾಸ್ ನೋಡಕ್ ಶುರು ಮಾಡ್ಕೊಂಡು. ಬಿಗ್ ಬಾಸ್ ಯಾರು ಗೆಲ್ಬೇಕು? ಅವಳು ಹಂಗೆ ಬಿಗ್ ಬಾಸ್ ನೋಡ್ತಾ ಊಟ ಮಾಡ್ತಾ ಇದ್ಲು. ಹಂಗೆ ನಾನು ಪಬ್ಜಿ ಮುಗಿಸಿ ನಾನು ಊಟ ಕೂತ್ಕೊಂಡೆ. ಅಲ್ಲಿಂದ ಊಟ ಮಾಡ್ಕೊಂಡು ನಾನು ಹೊಟ್ಟಿದ್ದು ನಮ್ಮ ಮನೆ ಕಡೆಗೆ.